ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ, ಮತ್ತು ಶೇರ್ ಮಾಡಿ, ಮತ್ತು ಕಮೆಂಟ್ ಹಾಕಿ. ನಾನು ಕಮೆಂಟ್ ಆದಷ್ಟು ಉತ್ತರ ಕೊಡ್ತೀನಿ. ಇಲ್ಲಿ ನಾನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ಜೊತೆಗೆ ಸಾಂಬಾರನ್ನು ಜೊತೆಲೇ ಮಾಡ್ಕೊಂಬಿಡೋಣ ಅಂತ ಹೇಳಿ, ತಿಂಡಿ ರೊಟ್ಟಿ ಮಾಡೋಣ ಅಂತ ಹೇಳಿ ಸಾಂಬಾರು ಬಂದು ಇದಕ್ಕಿದ್ದ ಅವರೆಕಾಳಿನ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೆ. ಇಲ್ಲಿನ ಮತ್ತೆ ಸೀಸನಲ್ಲಿ ಅವರೆಕಾಳು ಸೀಸನಲ್ಲಿ ಅವರೆಕಾಳನ್ನ ಬಿಡಿಸಿ ಅದನ್ನ ನೆನೆಸಿ ಒಣಗಾಕಿ ಅದನ್ನ ತೆಗೆದಿಟ್ಟಿದ್ರು. ಸೊ ಅದರಲ್ಲಿ ನನಗೂ ಸ್ವಲ್ಪ ಕೊಟ್ಟರು. ಅವರೆಕಾಳನ್ನ ಸ್ವಲ್ಪ ಹೊತ್ತು ಒಂದು 1/4 ಗಂಟೆ ನೆನೆ ಹಾಕಿ ಸಾರು ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದರೆ ಹಾಗೆ ಕಾಳು ರೀತಿ ಆಗಾಗೆ ಎಷ್ಟೇ ವಿಷಲ್ ಹೊರಿಸಿದ್ರು ಆ ಕಾಳು ಬೇಯೋದಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ನೆನೆ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೋಬೇಕು. ಇಲ್ಲಿ ನಾರ್ಮಲಾಗಿ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲನೂ ಬಿಡಿಸ್ಕೊತಾ ಇದ್ದೆ ಸಾಂಬಾರಿಗೆ. ನೆಕ್ಸ್ಟ್ ಅಲ್ಲೇ ನಾನು ರೊಟ್ಟಿಗೆ ಸೀಟೆಲ್ಲನೂ ಮಿದ್ದಿ ಮಡಗಿದ್ದಾಯಿತು. ಇದು ಸಾಂಬಾರಿಗೆ ಪ್ರಿಪೇರ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಜೊತೆ ಅವರೆಕಾಳು ಜೊತೆಗೆ ಮೇರೆಕಾಯಿ ಚೆನ್ನಾಗಿರುತ್ತೆ ಅಂತ ಹೇಳಿ ಮೇರೆಕಾಯಿ ಹಾಕ್ತಿದ್ದೆ. ಮೂಲಂಗಿ, ಆಲೂಗೆಡ್ಡೆ ಇದು ಯಾವ್ದು ಹಾಕಿದ್ರೂ ಸಹ ಅವರೆಕಾಳು ಸಾರು ಚೆನ್ನಾಗಿರುತ್ತೆ. ಅದೊಂದು ಸೀಸನಲ್ಲಿ ತುಂಬ ಜನ ಇಷ್ಟಪಡ್ತಾರೆ. ಆದರೆ ಗ್ಯಾಸ್ಟ್ರಿಕ್ ಅದು ತುಂಬ ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ಅದು ನಾಲ್ಗೆ ರುಚಿಗೋಸ್ಕರ ಅದು ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇರುತ್ತೆ. ಅವಾಗವಾಗ ಮಾಡಿದ ಕೆಲಸನ ಅವಾಗವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತು ಅಂತ ಹೇಳಿದರೆ ಅಷ್ಟು ರಿಸ್ಕ್ ಅಂತ ಅನಿಸಲ್ಲ. ಒಂದೇ ಸಲ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದರೆ ಮಾಡಲಿಕ್ಕೆ ಟೈಮೇ ಇರೋದಿಲ್ಲ. ನಾನಿಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತೀನಿ, ಬಿಸಿನೀರನ್ನ. ನನಗೆ ಅಂತ ಅಲ್ಲ, ಮನ್ವಿಗೂ ಸಹಿತ ನಾನು ಬಿಸಿನೀರು ಕೊಟ್ಟು ನೆಕ್ಸ್ಟ್ ಹಾಲು ಕೊಡ್ತೀನಿ. ರಂಜಿಗೂ ಅಷ್ಟೇ ಫಸ್ಟ್ ಬಿಸಿನೀರು, ನೆಕ್ಸ್ಟು ಟೀ ಆರ್ ಕಾಫಿ ಏನೇ ಆಗಲಿ ಕೊಡ್ತೀನಿ. ಅದೇನೋ ಒಂಥರ ಅದು ರೂಢಿಕೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗೋಗಿದೆ. ಅದು ನಾನು ಎದ್ದ ತಕ್ಷಣ ಒಂದು ಬಿಸಿನೀರು ಕಾಯಿಸಿ ಪ್ಲಾಸ್ ಕಪ್ಪಿಗೆಲ್ಲ ಹಾಕಿ ನೆಕ್ಸ್ಟ್ ನಾನು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಇಲ್ಲಿ ರೊಟ್ಟಿ ಹಿಟ್ಟೆಲ್ಲನೂ ಬಿದ್ದಿಟ್ಟಿದ್ದೆ. ಅದಕ್ಕೋಸ್ಕರ ಒಂದೇ ಒಂದು ರೊಟ್ಟಿ ಹಾಕಿ ಮನ್ವಿಗೆ ಕೊಟ್ಟರೆ ಅವನು ಹಾಲು ಅಷ್ಟು ಕುಡಿಯೋದಿಲ್ಲ. ಸ್ವಲ್ಪ ಕುಡಿದ್ಬಿಟ್ಟು ಮಡಗ್ಬಿಡ್ತಾನೆ, ಆಮೇಲೆ ಹೊಟ್ಟೆ ಹಸಿತು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ರೊಟ್ಟಿನೂ ಹಾಕ್ಬಿಟ್ಟು ಅವ್ನು ಕೊಟ್ಬಿಡೋಣ. ರೊಟ್ಟಿ ಹಾಕ್ಕೊಡ್ತು ಅಂತ ಹೇಳಿದರೆ ಸ್ವಲ್ಪನೇ ತಿಂತಾ ಇರ್ತಾನೆ. ನೆಕ್ಸ್ಟ್ ನಾನು ಕೆಲಸ ಮಾಡ್ಕೋಬೋದು ಅಂತ ಹೇಳಿ ಅವನಿಗೆ ರೊಟ್ಟಿ ಹಾಕ್ಕೊಟ್ಟೆ. ನೆಕ್ಸ್ಟ್ ಕನಿಹಾಗೆ ಅವಳಿಗೂ ಏನಾದರೂ ಬ್ರೇಕ್ಫಾಸ್ಟ್ ಕೊಟ್ಬಿಟ್ರೆ ಒಳ್ಳೆಯದು ಅಂತ ಹೇಳಿ ಅವಳಿಗೆ ಏನಾದರೂ ಒಂದು ರೆಡಿ ಮಾಡೋಣ. ಸರಿನೋ ಇರ್ಬೋದು, ಪ್ಯೂರಿ ಈ ರೀತಿ ಏನಾದರೂ ಒಂದು ಕೊಟ್ಬಿಟ್ರೆ ನಮಗೆ ನೆಮ್ಮದಿ. ಇಲ್ಲ ಅಂತ ಹೇಳಿದರೆ ಕಯ ಅಂತ ಹೇಳಿದರೆ ಬೇಜಾರಾಗೋಗುತ್ತೆ. ಹೊಟ್ಟೆ ಹಸಿತು ಅಂತ ಹೇಳಿದರೆ ನಾವು ಅಷ್ಟೇ ಅಲ್ವಾ. ಸೊ ಅದಕ್ಕೋಸ್ಕರ ಫಸ್ಟು ಅವರಿಗೆ ಪ್ರಿಫರೆನ್ಸ್ ಕೊಟ್ಬಿಡ್ತೀವಿ. ಅವನಿಗೆ ರೊಟ್ಟಿ ಹಾಕ್ಕೊಟ್ಟು ನಾನು ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೆ. ಒಂದು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡೋಗೆ ಇಲ್ಲ ನಾವಂತೂ. ಅವ್ರು ಮಲಗಿರ್ಬೇಕಾದ್ರೆ ಬೇರೆ ಅನದರ್ ಏನಾದರೂ ಕೆಲಸ ಇರ್ತವೆ. ಅವ್ರು ಎದ್ದಿರಬೇಕಾದ್ರೆ ಅವ್ರನ್ನ ತಿಂಡಿ ತಿನ್ನಿಸೋದಿರ್ಬೋದು, ಊಟ ಮಾಡಿಸೋದಿರ್ಬೋದು, ಅವ್ರು ರೆಡಿ ಮಾಡೋದಿರ್ಬೋದು, ಬರೀ ಇದೇ ಆಗೋಗುತ್ತೆ. ನಮಗಿಲ್ಲಿ ಟೈಮೇ ಇರೋದಿಲ್ಲ. ಅದರಲ್ಲಿ ಸ್ವಲ್ಪ ಟೈಮ್ ಸಿಕ್ತು ಅಂತ ಹೇಳಿದರೆ ನಾನು ಏನಾದರೂ ಈ ರೀತಿ ವೀಡಿಯೋನ ಎಡಿಟಿಂಗ್ ಮಾಡೋದು ಇದೇನಾದರೂ ಮಾಡ್ತಾ ಇರ್ತೀನಿ. ಇಲ್ಲ ಅಂತ ಹೇಳಿದರೆ ತುಂಬ ಬೇಜಾರು. ನಾನಿಲ್ಲಿ ಏನೋ ಒಂದು ಮರ್ತುಬಿಟ್ಟಿದ್ದೆ, ಅದನ್ನ ಯೋಚನೆ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ತಿದ್ದೀನಿ. ನಾನು ಚಿಲುಕ್ಸಿದ ಅವರೆಕಾಳಿನ ಸಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಸೋಂಪು, ನೆಕ್ಸ್ಟ್ ಚಕ್ಕೆ, ಲವಂಗ ಹಾಕಂಗಿದ್ರೆ ಹಾಕ್ಬೋದು. ಲವಂಗ ಏನೂ ಹಾಕಿಲ್ಲ. ನೆಕ್ಸ್ಟು ಟೊಮೊಟೊ, ಕಡಲೆ ಇದೆಲ್ಲನೂ ಎಣ್ಣೆಲಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ನಾರ್ಮಲ್ ಕಾಯೆಲ್ಲನೂ ಹಾಕಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ರುಬ್ಕೊಂಡ್ರೆ ಆಯಿತು. ಸಣ್ಣಗೆ ರುಬ್ಬಬೇಕು, ತುರಿ ಆದರೆ ಅಷ್ಟು ಚೆನ್ನಾಗಿರಲ್ಲ. ನಾನಿಲ್ಲಿ ರೊಟ್ಟಿನ ಪೀಸ್ ಮಾಡಿ ಮನ್ವಿಗೆ ಕೊಟ್ಟರೆ ತಿಂತಾಯಿರ್ತಾನೆ ಅಂತ ಹೇಳಿ ಕೊಟ್ಟೆ. ಬಟ್ ಅವನು ಅಷ್ಟು ತಗೊಂಡು ತಿನ್ನಲಿಕ್ಕೆಲ್ಲ ಇಷ್ಟಪಡಲ್ಲ. ನಾನೇ ಹೋಗಿ ಕೊಡಬೇಕು. ಅವನು ಹೊಟ್ಟೆ ಹಸಿದ್ರೂ ಅಷ್ಟೇ, ಅವನು ತಿಂದು ಎಲ್ಲ ಇನ್ನೂ ಪಾಠನೇ ಆಗಿಲ್ಲ. ಫಸ್ಟ್ನೇ ಮಗು ಅಂದ್ರೇ ಅಷ್ಟೇ ಅಲ್ವಾ, ತುಂಬ ಕಾಳಜಿಯಿಂದ ತುಂಬ ಪ್ರೀತಿಯಿಂದ ಸಾಕಿರ್ತೀವಿ. ನಮ್ದಿರೋ ಟೈಮ್ನೆಲ್ಲ ಅವ್ರಿಗೆ ಸ್ಪೆಂಡ್ ಮಾಡಿ ಅವ್ರನ್ನ ಅಷ್ಟು ಕೇರಾಗಿ ಮಾಡಿರ್ತೀವಿ. ಅಂದರೆ ಹೇಳಿದರೆ ಕೇರಾಗಿ ನೋಡ್ಕೊಂಡಿರ್ತೀವಿ. ಸೊ ಅದರಿಂದ ಅವ್ನು ಇನ್ನೂ ತಿನ್ನೋದು ಪಾಠ ಆಗಿಲ್ಲ ಅಂತ ನಾನು ಅನ್ಕೋತಿದ್ದೀನಿ. ಆದರೆ ಫಸ್ಟ್ ಮಗುವಿಂದ ನೆಕ್ಸ್ಟ್ ಮಗು ಆಗುತ್ತಲ್ಲ, ಸೊ ಅವರಿಗೆ ಇಬ್ಬರು ನೋಡ್ಕೊಂಡು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದರಿಂದ ಅವರಿಗೆ ತಿನ್ನೋದು ಪಾಠ ಮಾಡೋದನ್ನ ಕಲಿಸ್ಕೊಟ್ಬಿಟ್ಟಿರ್ತೀವಿ. ಸೊ ನಮ್ಮ ಕನಿಹ ಇವಾಗಲೇ ಅದೇ ಸ್ವಲ್ಪ ತಿನ್ನೋದನ್ನ ರೂಢಿ ಮಾಡ್ಕೊತಿದ್ದಾಳೆ. ಬಟ್ ನಮ್ಮ ಮನ್ವಿಗೆ ಈಗಲೂ ಸಹ ಮುಟ್ಟಲ್ಲ. ಕೈಗೆಲ್ಲ ಅನ್ನ ಅಂಟುತ್ತೆ ಅಂತ ಹೇಳ್ತಾನೆ. ರೊಟ್ಟಿನ ನಾವೇ ಕೊಡಬೇಕು. ಇಲ್ಲಿ ಖಾರಕ್ಕೆಲ್ಲ ಇಕ್ಕೊಂಡು ಖಾರನ ರುಬ್ಬಿದ್ದಾಯಿತು. ಕೆಲವೊಬ್ಬರು ಫ್ರೈ ಮಾಡಲ್ಲ, ಹಾಗೆ ಹಾಕ್ಬಿಡ್ತಾರೆ ಹಸಿದೆ. ಸೊ ಒಗ್ಗರಣೆ ಕೊಟ್ಟು
ಅವರೆಕಾಳು ಸಾರಿಗೆ ಅಂತ ಹೇಳಿದರೆ ಒಗ್ಗರಣೆ ಕೊಟ್ಟು ಖಾರ ರುಬ್ಕೊತು ಅಂತ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾರ್ಮಲಾಗಿ ಎಣ್ಣೆ, ಸಾಸಿವೆ, ನೆಕ್ಸ್ಟ್ ಈರುಳ್ಳಿ ಅದೆಲ್ಲನೂ ಹಾಕಿ ಸ್ವಲ್ಪ ಹೊತ್ತು ಕಾಳುಗಳನ್ನ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಇರ್ತಲ್ಲ, ಸೊ ಅದೆಲ್ಲ ಹೋಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಎಲ್ಲನೂ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ತು ಅಂತ ಹೇಳಿದರೆ ಆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ನೆಕ್ಸ್ಟು ಖಾರ ಎಲ್ಲನೂ ಟ್ರಾನ್ಸ್ಫರ್ ಮಾಡಿದರೆ ಆಯಿತು ಅಷ್ಟೇ. ಅದಾದಮೇಲೆ ಒಂದು ವಿಷಲ್ ಕೂಗಿಸಿದ್ರೆ ಅಷ್ಟೇ, ಸಾಂಬಾರು ಆಗೇ ಹೋಗುತ್ತೆ. ನಾನು ವೀಡಿಯೋ ಮಾಡಬೇಕಾದ್ರೆ ಏನೆಲ್ಲ ತಪ್ಪು ಮಾಡ್ತಿದ್ದೀನಿ ಅಂದರೆ ಹೇಳಿದರೆ ಕೆಲವೊಂದು ನಮಗೆ ಗೊತ್ತಿರಲ್ಲ. ಸೊ ಆ ರೀತಿ ಏನಾದರೂ ತಪ್ಪು ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಆದಷ್ಟು ಅದೆಲ್ಲನೂ ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಮೇರೆಕಾಯಿ ಇತ್ತಲ್ಲ ಅದೆಲ್ಲನೂ ಹಾಕಿ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೆ. ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದು. ಸೊ ಸಾಂಬಾರೆಲ್ಲ ಮಾಡಿಬಿಟ್ಟು ಮನೆಯೆಲ್ಲನೂ ರೆಡಿ ಮಾಡಿ, ಪಾಪುಗಳನ್ನೆಲ್ಲ ರೆಡಿ ಮಾಡಿ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಬೇಗ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೋತಾ ಇದ್ದೆ. ಎಷ್ಟೇ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರು ಅಷ್ಟೇ ಬೇಗ ಸಾಗೋದೇ ಇಲ್ಲ. ಈ ಕನಿಹಾನ ಯಾರು ಅಲ್ತು ಅಂತ ಹೇಳಿದರೆ ಸಮಾಧಾನ ಮಾಡೋಕ್ಕೆ ಹೋದ್ರೇ ಅರ್ಧ ಗಂಟೆ ಅಲ್ಲೇ ಆಗೋಗುತ್ತೆ. ಇನ್ನು ಕೆಲಸಗಳೆಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಹಾಗೂ ಹೀಗೂ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ನಾವಿಲ್ಲಿ ರಾತ್ರಿ ಆಗೋಗಿತ್ತು. ಈ ರೀತಿ ಕುದ್ದಾದ್ಮೇಲೆ ಒಂದು ವಿಷಲ್ ಬರೆಸಿ ನೆಕ್ಸ್ಟ್ ವಿಷಲೆಲ್ಲ ಹೋಗಾದ್ಮೇಲೆ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟರೆ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಬೇಕಿದ್ದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ರಾತ್ರಿ ಆಗೋಗಿತ್ತು. ಇಬ್ಬರು ಮಕ್ಕಳನ್ನು ರೆಡಿ ಮಾಡಿ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬಂದು ನೈಟು ಅಲ್ಲೇ 7 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಇಲ್ಲಿ ಕನಿಹಾಗೆ ಬಾಯಲ್ಲಿ ಏನಾದರೂ ಇರಬೇಕು, ಇಲ್ಲ ಅಂತ ಹೇಳಿದರೆ ಅವಳು ಸ್ವಲ್ಪ ಅಳೋ ರೀತಿ ಇರ್ತಾಳೆ. ಇಲ್ಲಿ ಕ್ಲಿಪ್ ಇಟ್ಕೊಂಡಿದ್ಲು, ಬಟ್ಟೆ ಕ್ಲಿಬ್ಬ, ಅದನ್ನು ತೆಗ್ದೆ ಹಾಗೆ ನೋಡ್ತಿದ್ದಾಳೆ ಕ್ಯಾಮ್ರಾನ. ಇನ್ನು ನಮ್ಮ ಮನ್ವಿಕ್ಕಂತೂ ಒಲೆಲೇ ಎಲ್ಲ ಫುಲ್ಲು ಹುಡುಗಿ ಥರನೇ ಕಾಣ್ತಿದ್ದಾನೆ. ಇವಾಗ ಒಲೆ ತೆಗ್ಸಿದ್ದೀವಿ, ಅದು ವೀಡಿಯೋ ಮಾಡಬೇಕಾದ್ರೆ ಒಲೆ ಇತ್ತು. ಇನ್ನು ನಂಗೆ ಐಬ್ರೋ ಮಾಡಿಸ್ಲಿಕ್ಕೂ ಸಹ ಟೈಮ್ ಇಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಆಲ್ಮೋಸ್ಟು ಪ್ರೆಗ್ನೆಂಟಲ್ಲಿ ನಾನು ಐಬ್ರೋನ ಮಾಡಿಸಿದ್ದು. ಇನ್ನು ಐಬ್ರೋ ಮಾಡಿಸ್ಲಿಕ್ಕೆ ಟೈಮೇ ಆಗಿಲ್ಲ. ಐಬ್ರೋ ಮಾಡಿಸ್ಕೋಬೇಕು ಅಂತ ಅನ್ಕೋತಿದ್ದೀನಿ. ಇವತ್ತು ನಾಳೆ ಅನ್ನೋ ಅಷ್ಟರಲ್ಲಿ ಟೈಮ್ ಆಗೋಗುತ್ತೆ. ಎಷ್ಟೋ ಫಂಕ್ಷನ್ಗಳನ್ನ ನಾನು ಹಾಗೆ ಅಟೆಂಡ್ ಮಾಡ್ತಿದ್ದೀನಿ. ಇನ್ನು ನೈಟು ಕಾಯೋಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಕಲ್ಸಿದ ಕಾಯಿ ಇತ್ತಲ್ಲ, ಸೊ ಅದೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅದರಲ್ಲಿ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಹೇಳಿ ಕಾಯಿ ಒಬ್ಬಿಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೆ. ಹೋಗ್ಬೇಕಾದ್ರೆ ರಂಜು ಕಾಯನ್ನು ತುರ್ದು ಕೊಟ್ಟಿದ್ರು. ನಾನು ಅಲ್ಲಿಂದ ಬಂದಾದಮೇಲೆ ಇದು ಬೆಲ್ಲ ಇರುತ್ತಲ್ಲ ಅದೆಲ್ಲನೂ ಜಜ್ಕೊಂಡು ಕಾಯಿ ಮತ್ತು ಬೆಲ್ಲ, ಸ್ವಲ್ಪ ಏಲಕ್ಕಿ ಕಾಯಿ ಎಲ್ಲನೂ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡೆ. ಕಾಯಿ ಒಬ್ಬಟ್ಟನ್ನ ಪಾಕದಲ್ಲೂ ಸಹ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಈ ರೀತಿಯೂ ಚೆನ್ನಾಗಿರುತ್ತೆ. ಇದು ಫುಲ್ಲು ಸಣ್ಣಗಾಗೋವರೆಗೂ ರುಬ್ಕೋಬೇಕು. ಬೆಲ್ಲ ಸ್ವಲ್ಪ ಜಜ್ಜಿ ಹಾಕೊಂಡ್ರೆ ಬೇಗ ಸಣ್ಣಗಾಗುತ್ತೆ. ಇಲ್ಲ ಅಂತ ಹೇಳಿದರೆ ಮಿಕ್ಸಿ ಎಲ್ಲ ಹೊರಟೋಗುತ್ತೆ, ಅದರ ಅಲುಗಳಿರುತ್ತಲ್ಲ ಅದೆಲ್ಲ ಹೊರಟೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪುಡಿ ಮಾಡಿ ಬೆಲ್ಲನ ಕಾಯಿ ಜೊತೆ ಮಿಕ್ಸ್ ಮಾಡಿಕೊಂಡು ಹಾಕ್ತು ಅಂತ ಹೇಳಿದರೆ ಬೇಗ ಸಣ್ಣಗಾಗುತ್ತೆ ಮತ್ತು ನಮಗೆ ಈಸಿ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಒಂದೇ ಗಿರ್ರ ಅಂತ ಅಂದ್ಬಿಡುತ್ತೆ. ಇಲ್ಲಿ ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಕ್ಲೀನಾಗಿ ನೀರಿನ ಅಂಶ ಇರುತ್ತಲ್ಲ, ಸೊ ಅದೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಹೋಯಿತು ಅಂತ ಹೇಳಿದರೆ ಒಬ್ಬಿಟ್ಟೆಲ್ಲ ತಟ್ಟಲಿಕ್ಕೆಲ್ಲ ಈಸಿ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಕೈಗೆ ಅಂಟ್ಕೊಳ್ಳುತ್ತೆ. ಪಾಕದಲ್ಲಾದರೂ ಅಷ್ಟೇ, ಪಾಕ ಕ್ಲೀನಾಗಿ ಬಂದಾದಮೇಲೆ ಕಾಯಿ ಮತ್ತು ಏಲಕ್ಕಿ ಕಾಯಿ ಹಾಕಿದರೆ ಅದು ಈಸಿನೇ ಕಾಯಿ ಒಬ್ಬಿಟ್ಟು. ಬಟ್ ಕಾಳೊಬ್ಬಿಟ್ಟು ಕಾಳೆಲ್ಲ ಬೇಯಿಸ್ಕೊಂಡು ಸ್ವಲ್ಪ ಅದು ರಿಸ್ಕು. ಮತ್ತು ಕಾಳೊಬ್ಬಿಟ್ಟಿನ ಸಾರು ಮಾಡಿದ್ರೇ ತುಂಬ ಟೇಸ್ಟು. ಬಟ್ ಕಾಯಿ ಒಬ್ಬಿಟ್ಟಿಗೆ ಆ ರೀತಿ ಅಲ್ಲ, ಯಾವುದೇ ಸಾಂಬಾರಾದರೂ ಮ್ಯಾಚ್ ಆಗುತ್ತೆ. ಇಲ್ಲಿ ಕಳ್ಸಿದ ಕಾಯಿ ಇತ್ತಲ್ಲ ಅಂತ ಹೇಳಿ ನಾನು ಇದನ್ನು ಬೇಗ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಅಷ್ಟೇ. ಇಲ್ಲಿ ಹೂರ್ಣ ಎಲ್ಲ ರೆಡಿ ಆಯಿತು. ಇನ್ನು ಮೈದೆ ಎಲ್ಲನೂ ಬಿದ್ದು ಮಡಗಿದೆ ಹೋಗೋಕ್ಕೂ ಮುಂಚೆನೇ ಇಲ್ಲಿ ಒಬ್ಬಿಟ್ಟೆಲ್ಲ ತುರ್ತಾಯಿದ್ದೀನಿ. ಮೈದಾ ಚೆನ್ನಾಗಿತ್ತು ಅಂತ ಹೇಳಿದರೆ ಪರವಾಗಿಲ್ಲ ಬಚಾವು, ಇಲ್ಲ ಅಂತ ಹೇಳಿದರೆ ಮೈದಾ ಚೆನ್ನಾಗಿರಲಿಲ್ಲ ಅಂತ ಹೇಳಿದ್ರೆ ಒಬ್ಬಿಟ್ಟು ಕಿತ್ತೋಗುತ್ತೆ. ಒಬ್ಬಿಟ್ಟು ಒಂದರಲ್ಲೇ ಕಿತ್ತೋಯ್ತು ಅಂತ ಹೇಳಿದ್ರೆ ಮುಂದೆ ತೊಟ್ಟಲಿಕ್ಕೆಲ್ಲ ತುಂಬ ಬೇಜಾರಾಗುತ್ತೆ. ಇಲ್ಲಿ ಕ್ಲೀನಾಗಿ ಬತ್ತಿತ್ತು. ಸ್ವಲ್ಪ ನೆನೆಬೇಕು ಮೈದಾ ನೆನೀತು ಅಂತ ಹೇಳಿದರೆ ಆಲ್ಮೋಸ್ಟ್ ಒಬ್ಬಿಟ್ಟೆಲ್ಲ ಚೆನ್ನಾಗೇ ಬರುತ್ತೆ. ಇಲ್ಲ ಅಂತ ಹೇಳಿದರೆ ಕಿತ್ತೋಗುತ್ತೆ, ಇಲ್ಲ ಸಿಗಿದೋಗುತ್ತೆ, ಇಲ್ಲ ಈ ರೀತಿ ಏನಾದರೂ ಆಗುತ್ತೆ. ಕೆಲವೊಂದು ಬ್ರ್ಯಾಂಡ್ಗಳು ಆ ರೀತಿ ಇರುತ್ತೆ ಅಂತ ನನ್ನ ಅನಿಸಿಕೆ. ನಾನಿಲ್ಲಿ ಕ್ಲೀನಾಗೆಲ್ಲ ತೊರ್ತಾಯಿದ್ದೆ. ಒಬ್ಬಿಟ್ಟು ಅಥವಾ ಏನಾದರೂ ಮಾಡ್ತು ಅಂತ ಹೇಳಿದರೆ ಇಡೀ ಮನೆಯೇ ಎಣ್ಣೆ ಆ ರೀತಿ ಆಗೋಗುತ್ತೆ.
ಫೈನಲಿ ಒಬ್ಬಟ್ಟಿನ ಕೆಲಸ ಎಲ್ಲ ಮುಗೀತು. ಸ್ವಲ್ಪ ಹಾಗೆ ರೆಸ್ಟ್ ತಗೋತಾ ರಂಜು ಜ್ಯೂಸ್ ತಂದಿದ್ರು, ಸೊ ಅದನ್ನು ಕುಡಿತಾ ಹಾಗೆ ಮಾತಾಡಿಕೊಂಡು ಕೆಲಸಗಳನ್ನ ಮಾಡ್ತಾ ಇದ್ದೆ. ಇದೆಲ್ಲ ಆಯಿತು, ಒಬ್ಬಟ್ಟಿನ ಕೆಲಸ ಎಲ್ಲ ಮುಗೀತು ಅಂತ ಹೇಳಿದರೆ ನೆಕ್ಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡೋದೇ ದೊಡ್ಡ ಟಾಸ್ಕು. ಅದು ಫುಲ್ಲು ಎಲ್ಲ ಶೆಲ್ಫ್ ಎಲ್ಲ ಹಿಡ್ದು ಪ್ರತಿಯೊಂದು ನಾವು ಏನೇನು ಮುಟ್ಟಿರ್ತೀವಿ ಅದೆಲ್ಲ ಸಹ ಎಣ್ಣೆ ರೀತಿ ಆಗೋಗಿರುತ್ತೆ. ಅದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲೇ ಆಗೋಗುತ್ತೆ ಟೈಮು. ಅದೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದೆ. ಫಸ್ಟ್ ನಾನು ಆದಷ್ಟು ಜಾಸ್ತಿ ಬಿಸಿನೀರನ್ನ ಕುಡಿಯೋದ್ರಿಂದ ಅವಾಗವಾಗ ಖಾಲಿ ಇತ್ತು ಅಂತ ಹೇಳಿ ತುಂಬಿರ್ತೀನಿ. ಅಕಸ್ಮಾತ್ ನೀರು ಖಾಲಿ ಇತ್ತು, ನಾನೇನೋ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದರೆ ಮತ್ತೆ ಅದು ಕಾಯಿಸ್ಕೊಂಡು ನೀರು ಕುಡಿಬೇಕು ಅಂತಲೇ ಅನಿಸಲ್ಲ. ಯಾಕೆಂತ ಹೇಳಿದರೆ ಕೆಲಸ ಅಷ್ಟು ಮಟ್ಟಿಗಿರುತ್ತೆ. ಅದಕ್ಕೋಸ್ಕರ ಫ್ರೀ ಇದ್ದಾಗೆಲ್ಲ ಅದನ್ನು ನೀರೆಲ್ಲನೂ ತುಂಬಿಟ್ಬಿಡ್ತು ಅಂತ ಹೇಳಿದರೆ ಬಾಯಾರಿಕೆ ಆದಾಗ ನೀರು ಕುಡಿಬೇಕು ಅಂತ ಅನ್ನಿಸ್ದಾಗೆಲ್ಲ ನೀರು ಕುಡಿಬೋದು ಅಂತ ಅಷ್ಟೇ. ಇನ್ನು ಕೆಲಸಗಳೆಲ್ಲ ಸ್ಟಾರ್ಟ್ ಆದವು. ಕ್ಲೀನಿಂಗ್ ಕೆಲಸ ಇದೆಲ್ಲ ಮುಗಿಸೋ ಅಷ್ಟರಲ್ಲೇ ಟೈಮ್ ಆಗುತ್ತೆ. ಪ್ರತಿಯೊಂದು ಎಲ್ಲ ಎಣ್ಣೆ ರೀತಿ ಆಗೋಗುತ್ತೆ. ಇದರೆಲ್ಲನೂ ಕ್ಲೀನ್ ಮಾಡೋ ಅಷ್ಟರಲ್ಲೇ ಟೈಮು ಆಗೋಗುತ್ತೆ. ಮತ್ತು ಕೆಲವೊಬ್ಬರು ಹೇಳ್ತಾರೆ ನನ್ನ ಚಾನಲಿಗೆ ಬನ್ನಿ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಚಾನಲಿಗೆ ಬಂದು ಸಬ್ಸ್ಕ್ರೈಬ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಮೆಸೇಜ್ನೆಲ್ಲ ಹಾಕ್ತೀರಾ. ಅದೇ ಆ ರೀತಿ ಎಲ್ಲ ಮಾಡಬೇಡಿ. ನಿಮ್ಮ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಆಟೋಮೆಟಿಕ್ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ತಾರೆ. ಇಲ್ಲ ಅಂತ ಹೇಳಿದರೆ ಆಗಲ್ಲ. ಅಕಸ್ಮಾತ್ ಆದರೂ ಅನ್ಸಬ್ಸ್ಕ್ರೈಬ್ ಆಗೋಗ್ತಾರೆ. ಅಕಸ್ಮಾತ್ ನೀವು ಮೆಸೇಜ್ ಮಾಡಿದ್ರಿ ನಾವು ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಸಬ್ಸ್ಕ್ರೈಬ್ ಆಯಿತು ಅಂತ ಹೇಳಿದರೆ ನೀವು ಅದನ್ನು ಉಳಿಸ್ಕೊಳ್ಳಿ. ಅದು ಬಿಟ್ಟು ಮತ್ತೆ ಕೆಲವು ಗಂಟೆ ಆಯಿತು ಅಂತ ಹೇಳಿ ನೋಡಿದರೆ ಸಾಕು, ನೀವು ಇರೋದೇ ಇಲ್ಲ, ಅನ್ಸಬ್ಸ್ಕ್ರೈಬ್ ಆಗೇ ಹೋಗಿರ್ತೀರ. ಆ ರೀತಿ ಎಲ್ಲ ಮಾಡಬೇಡಿ. ಇದು ಚಿಕ್ಕ ಆಯ್ತಲ್ಲ ಮನೆ, ಸೊ ಬೇಗ ಕೆಲಸ ಆಗೋಗುತ್ತೆ. ಅಕಸ್ಮಾತ್ ಊರಲ್ಲಿರೋ ಥರ ಸ್ವಲ್ಪ ದೊಡ್ಡ ಮನೆ ಇತ್ತು ಅಂತ ಹೇಳಿದರೆ ಕೆಲಸಗಳು ಬೇಗ ಆಗೋದೇ ಇಲ್ಲ. ಅದು ಕ್ಲೀನ್ ಮಾಡೋ ಅಷ್ಟರಲ್ಲೇ ಟೈಮ್ ಆಗೋಗುತ್ತೆ. ಈ ರೀತಿ ಚಿಕ್ಕದಾಗಿದ್ದರೆ ಸ್ವಲ್ಪ ಈ ರೀತಿ ಕೆಲಸಗಳನ್ನ ಮಾಡಲಿಕ್ಕೆಲ್ಲ ಈಸಿ ಆಗುತ್ತೆ. ಬಟ್ ಜಾಗ ಅಷ್ಟು ಸಾಕಾಗೋದೇ ಇಲ್ಲ. ಇನ್ನು ಇಲ್ಲಿ ರಂಜು ಮನೆ ಚಿಕ್ಕ ಇತ್ತು ಅಂದರೂ ಬೇಜಾರು, ದೊಡ್ಡ ಇತ್ತು ಅಂದ್ರೂ ಬೇಜಾರು. ಹಾಗೆಯೇ ಕರ್ಬೂಜ ತಂದಿದ್ರು, ಸೊ ಕರ್ಬೂಜನ ಕೊಡ್ತೀನಿ ಜ್ಯೂಸ್ ಮಾಡಿಕೊಡು ಅಂತ ಹೇಳಿದರು. ಅದಕ್ಕೆ ಇದೆಲ್ಲ ಕುಯ್ತಾ ಇದ್ದಾರೆ. ಸೊ ಇದೇ ರೀತಿ ನನ್ನ ಚಾನಲ್ನ ವಾಚ್ ಮಾಡ್ತೀರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.